ಎಲ್ಲರಿಗೂ ನಮಸ್ಕಾರ. ನಮ್ಮ ಸುತ್ತಮುತ್ತ ಇರೋ ಪ್ರತಿಯೊಂದು ವಸ್ತು, ಅದರಲ್ಲಿರೋ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದ್ರಾ? ಅಂದ್ರೆ ಅದರಲ್ಲಿ ಅಷ್ಟೊಂದು ವೆರೈಟಿ, ಅಷ್ಟೊಂದು ವೈವಿಧ್ಯತೆ ಹೇಗೆ ಬಂತು ಅಂತ? ಈ ಅಣುಗಳ ವರ್ತನೆ ಹಿಂದಿರೋ ಸೀಕ್ರೆಟ್ ಅಂದ್ರೆ ಫಂಕ್ಷನಲ್ ಗ್ರೂಪ್ಸ್ ಅಥವಾ ಕ್ರಿಯಾ ಗುಂಪುಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ನೋಡಿ, ಈ ಜಗತ್ತಲ್ಲಿ ಲಕ್ಷಾಂತರ ಸಾವಯವ ಅಣುಗಳಿವೆ. ಪ್ರತಿಯೊಂದಕ್ಕೂ ಅದರದೇ ಆದ ಸ್ಪೆಷಲ್ ಕ್ಯಾರೆಕ್ಟರ್. ಕೆಲವು ಸ್ವೀಟ್ ಆಗಿದ್ರೆ ಇನ್ನೂ ಕೆಲವು ಕಹಿ, ಕೆಲವು ಮೆಡಿಸಿನ್ ಥರ ಕೆಲಸ ಮಾಡಿದ್ರೆ ಕೆಲವು ಪ್ಲಾಸ್ಟಿಕ್ ಆಗಿರುತ್ತೆ. ಹಾಗಾದ್ರೆ ಒಂದು ಅಣುವಿಗೆ ಅದರದೇ ಆದ ಈ ಪರ್ಸನಾಲಿಟಿ ಅಥವಾ ವ್ಯಕ್ತಿತ್ವವನ್ನ ಕೊಡೋದು ಯಾವುದು? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ. ಸಾವಯವ ರಸಾಯನಶಾಸ್ತ್ರ ಅಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅದೊಂದು ದೊಡ್ಡ ಪ್ರಪಂಚ. ಹೀಗೆ ಕಣ್ಮುಚ್ಚಿ ಕಲ್ಪನೆ ಮಾಡ್ಕೊಳ್ಳಿ, ಅಬ್ಬಾ, ಲಕ್ಷಾಂತರ ಸಂಯುಕ್ತಗಳು, ಎಲ್ಲದನ್ನೂ ಒಂದೊಂದಾಗಿ ಓದ್ಕೊಂಡು ಕಲಿಯೋದಂದ್ರೆ ಆಗದ ಮಾತನ್ಸುತ್ತಲ್ವಾ? ಆದ್ರೆ ಚಿಂತೆ ಬೇಡ, ಇವೆಲ್ಲದರ ವರ್ತನೆಯನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸೀಕ್ರೆಟ್ ಕೀ ಇದೆ. ಇವತ್ತು ನಾವು ಆ ಕೀಯನ್ನೇ ಬಳಸಕ್ಕೆ ಹೋಗ್ತಿದ್ದೀವಿ. ಈಗ ಪ್ರತಿಯೊಂದು ಸಾವಯವ ಅಣುವಿನ ಬೇಸ್ ಅಂದ್ರೆ ಅದರ ಅಡಿಪಾಯವನ್ನ ನೋಡಿದ್ರೆ ಅದು ಬೇರೇನೂ ಅಲ್ಲ, ಬರೀ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಒಂದು ಉದ್ದದ ಚೇನ್ ಅಷ್ಟೇ. ಇದನ್ನ ನಾವು ಹೈಡ್ರೋಕಾರ್ಬನ್ ಚೇನ್ ಅಂತ ಕರಿತೀವಿ. ಇದು ಹೇಗಿರುತ್ತಂದ್ರೆ ಒಂದು ಖಾಲಿ ಕ್ಯಾನ್ವಾಸ್ ಥರ. ಅದರ ಪಾಡಿಗೆದಿದ್ರೆ ಅಷ್ಟೇನೂ ರಿಯಾಕ್ಟಿವ್ ಆಗಿರಲ್ಲ, ಅಷ್ಟೇನೂ ಇಂಟ್ರೆಸ್ಟಿಂಗ್ ಕೂಡ ಇರಲ್ಲ. ಹಾಗಾದ್ರೆ ಈ ಸಿಂಪಲ್, ಆಲ್ಮೋಸ್ಟ್ ಬೋರಿಂಗ್ ಅನ್ನೋ ಥರ ಇರೋ ಚೈನ್ಗಳು ಹೇಗೆ ಇಷ್ಟೊಂದು ವೆರೈಟಿಯಾದ ಕಾಂಪ್ಲೆಕ್ಸ್ ಅಣುಗಳಾಗಿ ಚೇಂಜ್ ಆಗ್ತವೆ? ಇದರ ಉತ್ತರ ಒಂದೇ ಒಂದು ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಫಾರ್ಮುಲಾದಲ್ಲಿದೆ. ಅದೇನು ಅಂದ್ರೆ, ಒಂದೇ ಒಂದು ಸಣ್ಣ ಬದಲಾವಣೆ, ಆದ್ರೆ ಪರಿಣಾಮ ಮಾತ್ರ ದೊಡ್ಡದು. ಈ ದೊಡ್ಡ ಬದಲಾವಣೆ ಹಿಂದಿರೋ ಹೀರೋನೇ ಭಿನ್ನ ಪರಮಾಣುಗಳು, ಅಂದ್ರೆ ಹೆಟ್ರೋ ಆಟಮ್ಸ್. ಇವು ಸಿನಿಮಾದಲ್ಲಿ ಬರೋ ಗೆಸ್ಟ್ ಆಕ್ಟರ್ಸ್ ಥರ, ಅಂದ್ರೆ ಕಾರ್ಬನ್ ಅಥವಾ ಹೈಡ್ರೋಜನ್ ಬಿಟ್ಟು ಬೇರೆ ಆಟಮ್ಸ್. ಉದಾಹರಣೆಗೆ ಆಕ್ಸಿಜನ್, ನೈಟ್ರೋಜನ್ ಅಥವಾ ಕ್ಲೋರಿನ್. ಇವು ಏನ್ ಮಾಡುತ್ತೆ ಅಂದ್ರೆ, ಆ ಹೈಡ್ರೋಕಾರ್ಬನ್ ಚೈನ್ ಹತ್ರ ಬಂದು ಅಲ್ಲಿದ್ದ ಒಂದು ಹೈಡ್ರೋಜನ್ ಆಟಮ್ನ ಪಕ್ಕಕ್ಕೆ ತಳ್ಳಿ ಅದರ ಜಾಗದಲ್ಲಿ ಕುತ್ಕೊಂಡ್ಬಿಡುತ್ತೆ. ಈ ಟ್ರಾನ್ಸ್ಫಾರ್ಮೇಷನ್ ಪ್ರೋಸೆಸ್ ತುಂಬಾನೇ ಸಿಂಪಲ್. ಸ್ಟೆಪ್ 1, ಒಂದು ಭಿನ್ನ ಪರಮಾಣು ಬರುತ್ತೆ. ಸ್ಟೆಪ್ 2, ಅದು ಚೈನಲ್ಲಿದ್ದ ಒಂದು ಹೈಡ್ರೋಜನ್ ಅನ್ನ ರೀಪ್ಲೇಸ್ ಮಾಡುತ್ತೆ. ಆಗ ಇದಾದ ತಕ್ಷಣನೇ ಒಂದು ಕ್ರಿಯಾ ಗುಂಪು ಅಂದ್ರೆ ಒಂದು ಫಂಕ್ಷನಲ್ ಗ್ರೂಪ್ ಹುಟ್ಕೊಳ್ಳುತ್ತೆ. ಇದು ನೋಡಕ್ಕೆ ಸಣ್ಣ ಬದಲಾವಣೆ ಅನ್ಸಿದ್ರೂ ಆ ಅಣುವಿಗೆ ತಕ್ಷಣವೇ ಒಂದು ಹೊಸ ಐಡೆಂಟಿಟಿ, ಒಂದು ಹೊಸ ಪವರ್, ಕಂಪ್ಲೀಟಾಗಿ ಒಂದು ಹೊಸ ಪರ್ಸನಾಲಿಟಿ ಸಿಗ್ಬಿಡುತ್ತೆ. ಸರಿ, ಈಗ ನಾವು ನಮ್ಮ ಇವತ್ತಿನ ವಿಶ್ಲೇಷಣೆಯ ಮೇನ್ ಪಾಯಿಂಟಿಗೆ ಬರೋಣ. ಅದೇ ಕ್ರಿಯಾ ಗುಂಪುಗಳು. ಇವನ್ನ ಒಂದು ಅಣುವಿನ ಆಕ್ಷನ್ ಸೆಂಟರ್ ಅಂತ ಕರಿಬಹುದು, ಅಥವಾ ಕೆಮಿಕಲ್ ರಿಯಾಕ್ಷನ್ಗಳ ಹೃದಯ ಅಂತಾನೂ ಹೇಳ್ಬೋದು. ಯಾಕಂದ್ರೆ ಇಡೀ ಮ್ಯಾಜಿಕ್ ನಡೆಯೋದೇ ಈ ಜಾಗದಲ್ಲಿ. ಹಾಗಾದ್ರೆ ಏನಿದು ಕ್ರಿಯಾ ಗುಂಪು? ಇದು ಬೇರೇನೂ ಅಲ್ಲ, ಕೆಲವು ನಿರ್ದಿಷ್ಟ ಪರಮಾಣುಗಳ ಒಂದು ಚಿಕ್ಕ ಗುಂಪು ಅಷ್ಟೇ. ಆದ್ರೆ ಇದು ಯಾವಾಗ ಒಂದು ಅಣುವಿಗೆ ಬಂದು ಅಂಟುಕೊಳ್ಳುತ್ತೋ ಆ ಕ್ಷಣದಿಂದ ಇಡೀ ಅಣುವಿನ ಲೀಡರ್ಶಿಪ್ ಇದೇ ತಗೊಳುತ್ತೆ. ಆ ಕಾರ್ಬನ್ ಚೈನ್ ಎಷ್ಟೇ ಉದ್ದ ಇರಲಿ, ಅದರ ಕ್ಯಾರೆಕ್ಟರ್ ಏನು ಅಂತ ಡಿಸೈಡ್ ಮಾಡೋದು ಈ ಪುಟ್ಟ ಕ್ರಿಯಾ ಗುಂಪು ಮಾತ್ರ. ಇದನ್ನ ಹೀಗೂ ಹೇಳ್ಬೋದು ನೋಡಿ, ಕ್ರಿಯಾ ಗುಂಪುಗಳೇ ಒಂದು ಅಣುವಿನ ಆಕ್ಷನ್ ಸೆಂಟರ್ಸ್. ಆ ಅಣು ಬೇರೆ ಯಾವುದಾದ್ರೂ ಅಣು ಜೊತೆ ರಿಯಾಕ್ಟ್ ಆಗಬೇಕಾ? ಆ ರಿಯಾಕ್ಷನ್ ನಡೆಯೋದೇ ಈ ಕ್ರಿಯಾ ಗುಂಪಿನ ಮೂಲಕ. ಇದು ಇಡೀ ಅಣುವಿನ ನಡವಳಿಕೆಯನ್ನ ಕಂಟ್ರೋಲ್ ಮಾಡೋ ಒಂದು ಮಿನಿ ಪವರ್ ಹೌಸ್ ಇದ್ದಾಗೆ. ಹಾಗಾದ್ರೆ ಬನ್ನಿ, ಈ ಕೆಮಿಸ್ಟ್ರಿ ಅನ್ನೋ ನಾಟಕದಲ್ಲಿ ಬರುವ ಕೆಲವು ಇಂಪಾರ್ಟೆಂಟ್ ಪಾತ್ರಗಳನ್ನ ಮೀಟ್ ಮಾಡೋಣ. ಪ್ರತಿಯೊಂದು ಕ್ರಿಯಾ ಗುಂಪಿಗೂ ಅದರದೇ ಆದ ಒಂದು ಯುನೀಕ್ ರೋಲ್ ಇದೆ, ಅದರದೇ ಆದ ಡೈಲಾಗ್ಸ್ ಇದೆ. ಇಲ್ಲಿ ನೋಡಿ, ಉದಾಹರಣೆಗೆ ಒಂದು ಕಾರ್ಬನ್ ಚೈನ್ಗೆ OH ಅನ್ನೋ ಗ್ರೂಪ್ ಸೇರಿದ್ರೆ ಅದು ತಕ್ಷಣ ಆಲ್ಕೋಹಾಲ್ ಫ್ಯಾಮಿಲಿಗೆ ಸೇರ್ಕೊಳ್ಳುತ್ತೆ. ಎಥೆನಾಲ್ ಅದಕ್ಕೆ ಒಂದು ಒಳ್ಳೆ ಉದಾಹರಣೆ. ಅದೇ ಚೈನ್ಗೆ -COOH ಅನ್ನೋ ಗ್ರೂಪ್ ಸೇರಿಸಿದ್ರೆ ಏನಾಗುತ್ತೆ? ಅದು ಹುಳಿಯಾಗಿರೋ ಕಾರ್ಬಾಕ್ಸಿಲಿಕ್ ಆಮ್ಲ ಆಗಿ ಬದಲಾಗುತ್ತೆ. ನಮ್ಮ ಮನೇಲಿರೋ ವಿನೆಗರ್ ಇದೆಯಲ್ವಾ, ಅದೂ ಇದೆ. ಗಮನಿಸಿ ಹೇಗೆ ಒಂದೊಂದು ಗುಂಪು ಕಂಪ್ಲೀಟಾಗಿ ಬೇರೆ ಬೇರೆ ತರುವ ಸಂಯುಕ್ತಗಳ ಕ್ಲಾಸ್ಗಳನ್ನೇ ಸೃಷ್ಟಿ ಮಾಡುತ್ತೆ. ಇದರಲ್ಲಿರೋ ಅತಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನ್ ಗೊತ್ತಾ? ಒಂದು ಅಣುವಿನ ಐಡೆಂಟಿಟಿ ಡಿಸೈಡ್ ಆಗೋದು ಅದರ ಕಾರ್ಬನ್ ಚೈನ್ ಉದ್ದ ಎಷ್ಟಿದೆ ಅನ್ನೋದ್ರಿಂದ ಅಲ್ಲ, ಬದಲಾಗಿ ಅದಕ್ಕೆ ಅಂಟಿಕೊಂಡಿರೋ ಈ ಫಂಕ್ಷನಲ್ ಗ್ರೂಪ್ನಿಂದ. ಒಂದೇ ಒಂದು ಗುಂಪನ್ನ ಬದಲಾಯಿಸಿದ್ರೆ ಸಾಕು, ಆ ಅಣುವಿನ ಇಡೀ ಅಸ್ತಿತ್ವ, ಅದರ ಗುಣಗಳು ಪ್ರತಿಯೊಂದು ಚೇಂಜ್ ಆಗ್ಬಿಡುತ್ತೆ. ಹಾಗಾದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ನಾವು ಕಲಿಬೇಕಾದ ಫೈನಲ್ ಲೆಸನ್ ಏನು? ಕ್ರಿಯಾ ಗುಂಪುಗಳನ್ನು ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಬರೀ ಅಣುಗಳನ್ನು ಗುರುತಿಸೋದಷ್ಟೇ ಅಲ್ಲ, ಇದು ಅದಕ್ಕಿಂತ ದೊಡ್ಡದು. ಇದು ನಮಗೆ ಕೆಮಿಸ್ಟ್ರಿಯ ಭವಿಷ್ಯವನ್ನೇ ಹೇಳುವನ್ನೋ ಅದ್ಭುತವಾದ ಶಕ್ತಿಯನ್ನು ಕೊಡುತ್ತೆ. ಹೌದು, ಇದೇ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಮೂಲಭೂತ ತತ್ವ. ಎಷ್ಟೇ ಕಾಂಪ್ಲೆಕ್ಸ್ ಆಗಿರೋ ಅಣುವನ್ನು ನೋಡಿದ್ರೂ ಅದರಲ್ಲಿರೋ ಕ್ರಿಯಾ ಗುಂಪು ಯಾವುದು ಅಂತ ಕಂಡುಹಿಡಿದರೆ ಸಾಕು,
ಅದು ಮುಂದೆ ಹೇಗೆ ವರ್ತಿಸುತ್ತೆ, ಅದರ ಗುಣಗಳು ಏನು, ಅದು ಯಾವ ಥರದ ಕೆಮಿಕಲ್ ರಿಯಾಕ್ಷನ್ಗಳಲ್ಲಿ ಭಾಗವಹಿಸುತ್ತೆ ಅಂತ ನಿಖರವಾಗಿ ಹೇಳ್ಬಿಡ್ಬೋದು. ಸರಿ, ಇದೆಲ್ಲ ತಿಳ್ಕೊಂಡು ಏನ್ ಪ್ರಯೋಜನ? ಇದ್ಯಾಕಿಷ್ಟು ಮುಖ್ಯ? ಯಾಕಂದ್ರೆ ಮೊದಲನೇದಾಗಿ ಇದು ಲಕ್ಷಾಂತರ ಸಂಯುಕ್ತಗಳ ಬಗ್ಗೆ ಕಲಿಯೋದನ್ನ ತುಂಬಾನೇ ಸಿಂಪಲ್ ಮಾಡುತ್ತೆ. ಎರಡನೇದಾಗಿ ಅಣುಗಳನ್ನ ಕ್ಲಾಸಿಫೈ ಮಾಡೋಕೆ ಅಂದ್ರೆ ವರ್ಗೀಕರಿಸೋಕೆ ಒಂದು ಸಿಸ್ಟಮ್ ಕೊಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ವಿಜ್ಞಾನಿಗಳು ಹೊಸ ಔಷಧಿಗಳನ್ನಾಗ್ಲಿ ಅಥವಾ ಹೊಸ ವಸ್ತುಗಳನ್ನಾಗ್ಲಿ ಡಿಸೈನ್ ಮಾಡುವಾಗ ಒಂದು ಅಣು ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಊಹಿಸೋಕೆ ಹೆಲ್ಪ್ ಮಾಡುತ್ತೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಕ್ರಿಯಾ ಗುಂಪುಗಳನ್ನು ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಭಾಷೆಯನ್ನೇ ಕಲಿತ ಹಾಗೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಈ ಪುಟ್ಟ ಪುಟ್ಟ ಆಕ್ಷನ್ ಸೆಂಟರ್ಗಳು ಒಂದಕ್ಕೊಂದು ಸೇರ್ಕೊಂಡು ನಮ್ಮ ಸುತ್ತ ಇರೋ ಈ ಇಡೀ ಸಂಕೀರ್ಣ ಜಗತ್ತನ್ನ, ಅಂದ್ರೆ ನಾವು ಬಳಸೋ ಔಷಧಿಗಳಿಂದ ಹಿಡಿದು ಪ್ಲಾಸ್ಟಿಕ್ಗಳವರೆಗೂ, ಅಷ್ಟೇ ಯಾಕೆ ನಮ್ಮ ದೇಹದಲ್ಲಿರೋ ಪ್ರೋಟೀನ್ಗಳವರೆಗೆ ಇಷ್ಟೊಂದು ಅದ್ಭುತವಾಗಿ, ಇಷ್ಟೊಂದು ಸುಂದರವಾಗಿ ಹೇಗೆ ಕಟ್ಟುತ್ತೆ? ಇದ್ರ ಬಗ್ಗೆ ಯೋಚನೆ ಮಾಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.